ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡ್ತಿದ್ಯಾ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದಾಕ್ಷಣ ಸ್ವಲ್ಪ ಟೆನ್ಷನ್ ಆಗುತ್ತಾ? ಹಾಗಿದ್ರೆ ಚಿಂತೆ ಮಾಡಬೇಡಿ, ಯಾಕಂದ್ರೆ ಇವತ್ನ ಒಟ್ಟಿಗೆ ಸೇರಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಒಂದು ಚಾಪ್ಟರ್ ಆರೋಮ್ಯಾಟಿಕ್ ಕಾರ್ಬೋನೈಲ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬಗ್ಗೆ ಕಲಿಯೋಣ. ಇದನ್ನ ಎಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು ಅಂತ ನೋಡೋಣ. ಎಕ್ಸಾಮಲ್ಲಿ ಬರೋ ಮೇನ್ ರಿಯಾಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ರೆಡಿ ಅಲ್ವಾ? ಬನ್ನಿ ಶುರು ಮಾಡೋಣ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಕಥೆಯ ಹೀರೋಗಳು ಯಾರು ಗೊತ್ತಾ? ಅವರೇ ಆರೋಮ್ಯಾಟಿಕ್ ಕಾರ್ಬೋನಿಲ್ ಕಾಂಪೌಂಡ್ಸ್. ಹೌದು, ಮೊದಲು ನಾವು ಇವುಗಳ ಸ್ಟ್ರಕ್ಚರ್ ಹೇಗಿರುತ್ತೆ, ಇವುಗಳ ಪ್ರಾಪರ್ಟೀಸ್ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಎಲ್ಲಾ ರಿಯಾಕ್ಷನ್ಸ್ಗಳು ಬೆಣ್ಣೆ ಕರಗ್ದಾಗೆ ಸುಲಭ ಆಗ್ಬಿಡುತ್ತೆ. ನೋಡ್ತಾ ಇರಿ. ಈ ಸ್ಲೈಡ್ ಕಡೆ ಒಮ್ಮೆ ನೋಡಿ. ಇಲ್ಲಿ ನಮ್ಮ ಇಬ್ರು ಮೇನ್ ಪ್ಲೇಯರ್ಸ್ ಇದ್ದಾರೆ. ಮೊದಲನೇದು ಲೆಫ್ಟ್ ಸೈಡಲ್ಲಿ ನೋಡಿ, ಒಂದು ಬೆನ್ಝೀನ್ ರಿಂಗ್, ಅದಕ್ಕೆ ಒಂದು CHO ಗ್ರೂಪ್ ಅಟ್ಯಾಚ್ ಆಗಿದೆ. ಇದೇ ಬೆನ್ಜಾಲ್ಡಿಹೈಡ್. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಆಯಿಲ್ ಆಫ್ ಬಿಟರ್ ಆಲ್ಮಂಡ್ಸ್ ಅಂತ. ಇನ್ನು ರೈಟ್ ಸೈಡಲ್ಲಿ ನೋಡಿ, ಇಲ್ಲೂ ಒಂದು ಬೆನ್ಝೀನ್ ರಿಂಗ್ ಇದೆ, ಆದರೆ ಇಲ್ಲಿ ಅಟ್ಯಾಚ್ ಆಗಿರೋದು COCH3 ಗ್ರೂಪ್, ಅಂದ್ರೆ ಕೀಟೋನಿಕ್ ಗ್ರೂಪ್. ಇದನ್ನ ನಾವು ಅಸಿಟೋಫಿನೋನ್ ಅಂತ ಕರಿತೀವಿ. ಸೊ ಈ ಎರಡು ಸ್ಟ್ರಕ್ಚರ್ಗಳೇ ನಮ್ಮ ಇವತ್ತಿನ ಕಲಿಕೆಯ ಬೇಸ್ಮೆಂಟ್. ಬೆನ್ಜಾಲ್ಡಿಹೈಡ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ಇದೊಂದು ಕಲರ್ಲೆಸ್ ಲಿಕ್ವಿಡ್, ಅಂದ್ರೆ ಬಣ್ಣ ಇರಲ್ಲ. ಇದರ ಬಾಯ್ಲಿಂಗ್ ಪಾಯಿಂಟ್ 179 ಡಿಗ್ರಿ ಸೆಲ್ಸಿಯಸ್. ಆದರೆ ಇದನ್ನ ನೀವು ಈಸಿಯಾಗಿ ಕಂಡುಹಿಡಿಯಬಹುದು. ಹೇಗೆ ಗೊತ್ತಾ? ಅದರ ವಾಸನೆಯಿಂದ ಎಕ್ದಮ್ ಬಾದಾಮಿ ಥರ ಸ್ಮೆಲ್ ಬರುತ್ತೆ. ಅದಕ್ಕೆ ತಾನೇ ಆಯಿಲ್ ಆಫ್ ಬಿಟರ್ ಆಲ್ಮಂಡ್ ಅಂತಾರೆ. ನೆನ್ಪಿಟ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇಂತಹ ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳೇ ನಿಮ್ಮ ರ್ಯಾಂಕ್ ಡಿಸೈಡ್ ಮಾಡೋದು. ಓಕೆ, ಈಗ ನಮಗೆ ಇವುಗಳ ಪರಿಚಯ ಆಯಿತು. ಆದರೆ ಇವನ್ನ ಲ್ಯಾಬಲ್ಲಿ ಹೇಗೆ ತಯಾರು ಮಾಡ್ತಾರೆ ಅದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ? ಬನ್ನಿ ಇವುಗಳ ಪ್ರಿಪರೇಷನ್ ಮೆಥಡ್ಸ್ ಕಡೆಗೆ ಹೋಗೋಣ. ನೋಡಿ, ನೀವು ಟೆಕ್ಸ್ಟ್ ಬುಕ್ ತೆಗೆದ್ರೆ ಪ್ರಿಪ್ರೇಷನ್ಗೆ ಒಂದು ದೊಡ್ಡ ಲಿಸ್ಟ್ ಇರುತ್ತೆ. ಆದರೆ ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಈ ಎರಡು ನೇಮ್ ರಿಯಾಕ್ಷನ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಇವು ತುಂಬಾನೇ ಇಂಪಾರ್ಟೆಂಟ್. ಡೈರೆಕ್ಟ್ ಕ್ವೆಶನ್ಸ್ ಬರುತ್ತೆ ಇವಾಗಿಂದ. ಯಾವುದೋ ಎರಡು, ಒಂದು ರೋಸನ್ಮಂಡ್ ರಿಯಾಕ್ಷನ್, ಇನ್ನೊಂದು ಗ್ಯಾಟರ್ಮ್ಯಾನ್ ಕೋಚ್ ರಿಯಾಕ್ಷನ್. ಈ ಎರಡು ಹೆಸರುಗಳನ್ನ ಮರಿಬೇಡಿ. ಓಕೆ, ಎಲ್ಲರೂ ಈಗ ಸ್ವಲ್ಪ ಹೆಚ್ಚು ಗಮನ ಕೊಡಿ, ಯಾಕಂದ್ರೆ ನಾವು ಈ ಚಾಪ್ಟರ್ನ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಗೆ ಬಂದಿದ್ದೀವಿ. ಎಕ್ಸಾಮಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರೋದೇ ಈ ಭಾಗದಿಂದ. ಅದೇನಂದ್ರೆ ಈ ಆರೋಮ್ಯಾಟಿಕ್ ಆಲ್ಡಿಹೈಡ್ಗಳು ಏನೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಕೊಡುತ್ತೆ ಅನ್ನೋದು. ಇಲ್ಲಿ ಬರೋ ನೇಮ್ ರಿಯಾಕ್ಷನ್ಸ್ ಗ್ಯಾರಂಟಿ ಕ್ವೆಶ್ಚನ್ಸ್. ಸೊ ಫುಲ್ ಕಾನ್ಸಂಟ್ರೇಟ್ ಮಾಡಿ. First, let's read the definition in English. Aldehydes containing no alpha H atom undergo this reaction in the presence of 50% NaOH. Okay, ಇದರ ಅರ್ಥ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಕ್ಯಾನಿಜಾರೋ ರಿಯಾಕ್ಷನ್ ಆಗಬೇಕು ಅಂದರೆ ಒಂದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಇದೆ. ಏನದು? ಆಲ್ಡಿಹೈಡಲ್ಲಿ ಆಲ್ಫಾ ಹೈಡ್ರೋಜನ್ ಇರಲೇಬಾರದು. ನೋ ಆಲ್ಫಾ ಹೈಡ್ರೋಜನ್. ಈಗ ನಿಮಗೆ ಪ್ರಶ್ನೆ ಬರ್ಬೋದು, ಏನಿದು ಆಲ್ಫಾ ಹೈಡ್ರೋಜನ್ ಅಂತ? ನೋಡಿ, ನಮ್ಮ ಫಂಕ್ಷನಲ್ ಗ್ರೂಪ್ ಯಾವುದು? CHO ಅಲ್ವಾ? ಈ ಗ್ರೂಪ್ ಅಟ್ಯಾಚ್ ಆಗಿರೋ ಕಾರ್ಬನ್ ಇದೆಯಲ್ಲ, ಅದನ್ನೇ ಆಲ್ಫಾ ಕಾರ್ಬನ್ ಅಂತೀವಿ. ಆ ಆಲ್ಫಾ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ಗಳೇ ಆಲ್ಫಾ ಹೈಡ್ರೋಜನ್. ಈಗ ಬೆನ್ಜಾಲ್ಡಿಹೈಡ್ ಸ್ಟ್ರಕ್ಚರ್ ನೆನ್ಪು ಮಾಡ್ಕೊಳ್ಳಿ. ಆಲ್ಫಾ ಕಾರ್ಬನ್ಗೆ ಒಂದೇ ಹೈಡ್ರೋಜನ್ ಕೂಡ ಅಟ್ಯಾಚ್ ಆಗಿಲ್ಲ. ಅದಕ್ಕೆ ಅದು ಈ ರಿಯಾಕ್ಷನ್ ಕೊಡುತ್ತೆ. ಇದೊಂದು ರೀತಿ ಸೆಲ್ಫ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್. ಮುಂದಿನ ಸೂಪರ್ ಇಂಪಾರ್ಟೆಂಟ್ ರಿಯಾಕ್ಷನ್ ಪರ್ಕಿನ್ ರಿಯಾಕ್ಷನ್. ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ ಏನಾಗ್ತಿದೆ ಅಂತ. ನಮ್ಮ ಬೆನ್ಜಾಲ್ಡಿಹೈಡ್ ಅಸಿಟಿಕ್ ಅನ್ಹೈಡ್ರೈಡ್ ಜೊತೆ ರಿಯಾಕ್ಟ್ ಆಗ್ತಿದೆ. ಇದಕ್ಕೆ ಬೇಕಾಗಿರೋ ಕಂಡೀಷನ್ ಸೋಡಿಯಂ ಅಸಿಟೇಟ್. ಫೈನಲ್ ಆಗಿ ನಮಗೆ ಸಿಗೋ ಪ್ರಾಡಕ್ಟ್ ಯಾವುದು? ಸಿನಮಿಕ್ ಆಸಿಡ್. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಈ ಸಿನಮಿಕ್ ಆಸಿಡ್ ಅನ್ನ ಪರ್ಫ್ಯೂಮ್ ಇಂಡಸ್ಟ್ರಿಲಿ ತುಂಬಾ ಬಳಸ್ತಾರೆ. ಸೊ ನೆನ್ಪಿಡಿ, ಪರ್ಕಿನ್ ರಿಯಾಕ್ಷನ್ ಅಂದ್ರೆ ಸಿನಮಿಕ್ ಆಸಿಡ್. ಈ ಸಿನಮಿಕ್ ಆಸಿಡ್ ಒಂದು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಸಿಡ್ ಅನ್ನೋದನ್ನ ಮರಿಬೇಡಿ. ಪರ್ಕಿನ್ ರಿಯಾಕ್ಷನ್ ಆಯ್ತು. ಈಗ ಇನ್ನೊಂದು ಕಂಡೆನ್ಸೇಷನ್ ರಿಯಾಕ್ಷನ್ ನೋಡೋಣ. ಇದರ ಹೆಸರು ಕ್ಲೇಸನ್ ಶ್ಮಿಟ್ ಕಂಡೆನ್ಸೇಷನ್. ಕ್ಯಾನಿಜಾರೋ ರಿಯಾಕ್ಷನ್ಗೆ ಆಲ್ಫಾ ಹೈಡ್ರೋಜನ್ ಇರಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಆದರೆ ಇಲ್ಲಿ ಉಲ್ಟಾ. ಇಲ್ಲಿ ನಮ್ಮ ಬೆನ್ಜಾಲ್ಡಿಹೈಡ್ ಆಲ್ಫಾ ಹೈಡ್ರೋಜನ್ ಇರೋ ಇನ್ನೊಂದು ಆಲ್ಡಿಹೈಡ್ ಅಥವಾ ಕೀಟೋನ್ ಜೊತೆ ಕಂಡೆನ್ಸ್ ಆಗುತ್ತೆ. ಸ್ಕ್ರೀನ್ ಮೇಲೆ ಇರೋ ಎಕ್ಸಾಂಪಲ್ ನೋಡಿ. ಬೆನ್ಜಾಲ್ಡಿಹೈಡ್ ಅಸಿಟಾಲ್ಡಿಹೈಡ್ ಜೊತೆ ಸೇರಿ ಸಿನ್ನಮಾಲ್ಡಿಹೈಡ್ ಅನ್ನೋ ಪ್ರಾಡಕ್ಟ್ ಕೊಡುತ್ತಿದೆ. ಇದೊಂದು ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್. ಸರಿ, ನಮ್ಮ ನೇಮ್ ರಿಯಾಕ್ಷನ್ ಲಿಸ್ಟಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬೆನ್ಜೋಯಿನ್ ಕಂಡೆನ್ಸೇಷನ್. ಇದು ಆರೋಮ್ಯಾಟಿಕ್ ಆಲ್ಡಿಹೈಡ್ಗಳ ಒಂದು ಸ್ಪೆಷಲ್ ಪ್ರಾಪರ್ಟಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಎರಡು ಬೆನ್ಜಾಲ್ಡಿಹೈಡ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಅಂಟ್ಕೊಂಡು ಒಂದೇ ಆಗ್ಬಿಡುತ್ತೆ. ಈ ಪ್ರೊಸೆಸ್ಗೆ ನಾವು ಡೈಮರೈಸ್ ಆಗೋದು ಅಂತ ಹೇಳ್ತೀವಿ. ಹೀಗೆ ಡೈಮರೈಸ್ ಆಗಿ ಬೆನ್ಜೋಎನ್ ಅನ್ನೋ ಒಂದು ಕಾಂಪೌಂಡ್ ಉರುವಾಗುತ್ತೆ. ಈ ರಿಯಾಕ್ಷನ್ ನಡೆಯೋಕೆ ಒಬ್ಬ ಹೆಲ್ಪರ್ ಬೇಕು. ಆ ಹೆಲ್ಪರ್ ಯಾರು ಅಂದ್ರೆ ಸೈನೈಡ್ ಅಯಾನ್, ಅಂದ್ರೆ CN-. ಓಕೆ, ಆಲ್ಡಿಹೈಡ್ಸ್ನ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಎಲ್ಲ ನೋಡಿದ್ವಿ. ಈಗ ನಿಮ್ಗೊಂದು ಸಿಂಪಲ್ ಕ್ವೆಶ್ಚನ್. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ. ಒಂದು ಆಲ್ಡಿಹೈಡ್ ತಗೊಂಡು ಅದನ್ನ ಆಕ್ಸಿಡೈಸ್ ಮಾಡಿದ್ರೆ ಏನಾಗ್ಬೋದು? ನಮಗೆ ಯಾವ ಪ್ರಾಡಕ್ಟ್ ಸಿಗುತ್ತೆ? ಯೋಚನೆ ಮಾಡಿ, ಯಾಕೆಂದ್ರೆ ನಿಮ್ಮ ಉತ್ತರದಲ್ಲೇ ನಮ್ಮ ಮುಂದಿನ ಟಾಪಿಕ್ ಅಡಗಿದೆ. ಹೌದು, ನಿಮ್ಮ ಊಹೆ ಸರಿ.
ಆ ಪ್ರಶ್ನೆಗೆ ಉತ್ತರವೇ ನಮ್ಮ ಮುಂದಿನ ಫ್ಯಾಮಿಲಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನಾವೊಂದು ಆಲ್ಡಿಹೈಡ್ನ ಆಕ್ಸಿಡೈಸ್ ಮಾಡಿದಾಗ ನಮಗೆ ಸಿಗೋದು ಕಾರ್ಬಾಕ್ಸಿಲಿಕ್ ಆಸಿಡ್. ವೆರಿ ಗುಡ್. ಸೊ ಬನ್ನಿ ಈಗ ಕಾರ್ಬಾಕ್ಸಿಲಿಕ್ ಆಸಿಡ್ಗಳ ಜಗತ್ತಿಗೆ ಎಂಟ್ರಿ ಕೊಡೋಣ. Let's start with the definition. Organic compounds which contain carboxylic group COOH are called carboxylic acids. ಸಿಂಪಲ್ ಆಗಿದೆ ಅಲ್ವಾ? ಅಂದ್ರೆ ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ನೀವು ಈ COOH ಗ್ರೂಪ್ ನೋಡ್ತಿರೋ ಅದನ್ನೇ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಈ COOH ಇದೆಯಲ್ಲ, ಇದೇ ಕಾರ್ಬಾಕ್ಸಿಲ್ ಫಂಕ್ಷನಲ್ ಗ್ರೂಪ್. ಈ ಆಸಿಡ್ಗಳ ಎಲ್ಲ ಪ್ರಾಪರ್ಟೀಸ್ಗೂ ಇದೇ ಹೀರೋ. ನಾನು ಆಗ್ಲೇ ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ನೋಡಿ. ಕಾರ್ಬಾಕ್ಸಿಲಿಕ್ ಆಸಿಡ್ ತಯಾರಿಸಕ್ಕೆ ಒಂದು ಮೇನ್ ಮೆಥಡ್ ಅಂದ್ರೆ ಆಕ್ಸಿಡೇಷನ್. ನಾವು ಆಲ್ಕೋಹಾಲ್, ಆಲ್ಡಿಹೈಡ್ ಅಥವಾ ಕೀಟೋನ್ಗಳನ್ನ ಆಕ್ಸಿಡೈಸ್ ಮಾಡಿದ್ರೆ ನಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗುತ್ತೆ. ಸೊ ಇಲ್ಲಿ ನೀವು ಒಂದು ಚೈನ್ ನೆನ್ಪಿಟ್ಕೋಬೇಕು. ಆಲ್ಕೋಹಾಲ್ ಆಕ್ಸಿಡೈಸ್ ಆದ್ರೆ ಆಲ್ಡಿಹೈಡ್, ಆಲ್ಡಿಹೈಡ್ ಆಕ್ಸಿಡೈಸ್ ಆದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್. ಇವುಗಳ ಮಧ್ಯೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ. ಸರಿ, ಇವತ್ತಿನ ಕ್ಲಾಸ್ ಮುಗಿಸೋಕ್ಕಿಂತ ಮೊದಲು ಒಂದು ಕ್ವಿಕ್ ರಿವಿಷನ್ ಮಾಡ್ಬಿಡೋಣ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನೀವು ನೆನ್ಪಿಟ್ಕೊಳ್ಳಲೇಬೇಕಾದ ಕೀ ಪಾಯಿಂಟ್ಸ್ ಇವು. ಇದು ನಿಮ್ಮ ಲಾಸ್ಟ್ ಮಿನಿಟ್ ರಿವಿಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ರೆಡಿ ಅಲ್ವಾ? ಓಕೆ. ಪಾಯಿಂಟ್ ನಂಬರ್ 1, ಕ್ಯಾನಿಜಾರೋ ರಿಯಾಕ್ಷನ್. ಕೀವರ್ಡ್ ಏನು? ನೋ ಆಲ್ಫಾ ಹೈಡ್ರೋಜನ್. ಪಾಯಿಂಟ್ ನಂಬರ್ 2, ಪರ್ಕಿನ್ ರಿಯಾಕ್ಷನ್. ಪ್ರಾಡಕ್ಟ್ ಏನು? ಸಿನಿಮಿಕ್ ಆಸಿಡ್. ಅದು ಒಂದು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಸಿಡ್. ಪಾಯಿಂಟ್ ನಂಬರ್ 3, ಬೆನ್ಜಾಯಿನ್ ಕಂಡೆನ್ಸೇಷನ್. ಇಲ್ಲೇನಾಗುತ್ತೆ? ಡೈಮರೈಸೇಷನ್. ಮತ್ತು ಲಾಸ್ಟ್ ಪಾಯಿಂಟ್, ಆಕ್ಸಿಡೇಷನ್ ಪಾಥ್ವೇ. ಆಲ್ಡಿಹೈಡ್ಸ್ ಆನ್ ಆಕ್ಸಿಡೇಷನ್ ಗಿವ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಈ 4 ಪಾಯಿಂಟ್ಸ್ ನಿಮ್ಮ ತಲೆಯಲ್ಲಿ ಪಕ್ಕಾ ಕೂತಿರ್ಬೇಕು. ಓಕೆ? ಸರಿ, ಇವತ್ತಿನ ಕ್ಲಾಸನ್ನ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಜೊತೆ ಎಂಡ್ ಮಾಡೋಣ. ನಿಮ್ಗಿದು ಒಂದು ಫುಡ್ ಫಾರ್ ಥಾಟ್. ಎಲ್ಲ ಕಾರ್ಬಾಕ್ಸಿಲಿಕ್ ಆಸಿಡ್ಗಳಲ್ಲಿ ಫಾರ್ಮಿಕ್ ಆಸಿಡ್ ಅಂದ್ರೆ HCOOH ಯಾಕೆ ಅಷ್ಟು ಸ್ಪೆಷಲ್? ಅದರ ಸ್ಟ್ರಕ್ಚರಲ್ಲಿ ಅಂಥ ಸ್ಪೆಷಾಲಿಟಿ ಏನಿದೆ? ನಿಮ್ಗೊಂದು ಕ್ಲೂ ಕೊಡ್ತೀನಿ. ಇದು ಟೋಲೆನ್ಸ್ ಮತ್ತು ಫೇಲಿಂಗ್ಸ್ ಟೆಸ್ಟ್ಗಳನ್ನು ಕೊಡುತ್ತೆ. ಯಾಕೆ ಅಂತ ಯೋಚನೆ ಮಾಡಿ. ಉತ್ತರ ಕಂಡಿಡಿಯೋಕೆ ಟ್ರೈ ಮಾಡಿ. ಮುಂದಿನ ಕ್ಲಾಸ್ವರೆಗೂ ಕೀಪ್ ಲರ್ನಿಂಗ್. ಧನ್ಯವಾದಗಳು.